ಹಲ್ಲೆಲೂಯಾ. ಕರ್ತನಾದ ದೇವರು ನಮ್ಮನ್ನು 5ನೇ ತಿಂಗಳಿನಲ್ಲಿ ಕರ್ತನ ನಮ್ಮನ್ನು ನಡೆಸಿದ್ದಾನೆ. ನಾವು ಸ್ತೋತ್ರ ಸಲ್ಲಿಸೋಣ. ಕರ್ತನು 4 ತಿಂಗಳು ನಮ್ಮನ್ನು ಕಣ್ಣಿನ ಗುಡ್ಡೆಯ ಪದದಲ್ಲಿ ಕಾಯ್ದು ಕಾಪಾಡಿ ಈ ದಿನದಲ್ಲಿ ನಮಗೆ ಕೊಟ್ಟಂಥ ಆಯುಷ್ಕಾಲಕ್ಕಾಗಿ ಆರೋಗ್ಯಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೆ ನೀ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ 4 ತಿಂಗಳು ನಮ್ಮನ್ನು ಅದ್ಭುತವಾಗಿ ನಡೆಸಿದ್ರಿ. 5ನೇ ತಿಂಗಳಿನಲ್ಲಿ ನಾವು ಕರ್ತನ ಕಾಲಿರುವಂಥ ಕೃಪೆನ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕರ್ತನಾದ ದೇವರು 4 ತಿಂಗಳು ನಮ್ಮನ್ನು ನಡೆಸಿದ್ದಾನೆ. ಆತನ ಕೃಪೆಯಿಂದ ನಮ್ಮ ನಡೆಸ್ತಾ ಬಂದಿದ್ದಾನೆ ಅಲ್ವಾ. ನಾವು ಆತನ ಕೃಪೆ ಇಲ್ಲದೆ ನಾವಿವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀತಿವಂತನು ಏನಂತಂದರೆ ನಂಬಿಕೆಯಿಂದಲೇ ಬದುಕುತ್ತಾನಂತೆ. ಆಮೇಲೆ ಹೇಳಿದ್ರೆ ನಾವು ಬದುಕ್ತಾ ಇದ್ದೇವೆ ಅಂತಂದರೆ ನಾವು ನಂಬಿಕೆಯ ಮೂಲಕವಾಗಿ ನಾವು ಬದುಕುವಂಥವರಾಗಿದ್ದೇವೆ. ಇವತ್ತು ನಾವು ಹೆಜ್ಜೆ ಇಡುವುದಾದರೆ 5ನೇ ತಿಂಗಳಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತಂದರೆ ಯಾವುದ್ರ ಮುಖಾಂತರವಾಗಿ ಇಡ್ತಾ ಇದ್ದೇವೆ? ನಮ್ಮ ಆದಾಯವನ್ನು ಆಧಾರ ಮಾಡಿಕೊಂಡು ಇಡ್ತಾ ಇಲ್ಲ ನನ್ನ ಕುಟುಂಬದಲ್ಲಿರುವಂಥ ಯಜಮಾನನನ್ನು ಒಂದು ಆಧಾರ ಮಾಡಿ ನಾವು ನಿಂತ್ಕೊಳ್ತಾ ಇಲ್ಲ. ನಾವು ಯಾರನ್ನು ಆಧಾರ ಮಾಡಿ ನಾವು 5ನೇ ತಿಂಗಳಿನಲ್ಲಿ ನಾವು ಕಾಲಿಡ್ತಾ ಇದ್ದೇವೆ ಅಂತಂದರೆ ನಾವು ದೇವರ ಮೇಲಿನ ನಂಬಿಕೆಯಿಂದಲೇ ನಾವು 5ನೇ ತಿಂಗಳಿಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಆಮೇಲೆ 5ನೇ ತಿಂಗಳಿನಲ್ಲಿ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಳ್ಳೆ ಪ್ರಾಸ್ಪರಿಟಿಯನ್ನು ಕರ್ತನ ನಿಮ್ಗೆ ಅನುಗ್ರಹಿಸಲಿ. ಈ ತಿಂಗಳಿನಲ್ಲಿ ಎಲ್ಲ ಬ್ಲಡ್ ರಿಪೋರ್ಟ್ಗಳು ಯೇಸುವಿನ ನಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದು ನಾರ್ಮಲ್ ಆಗಿ ಬರಲಿ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಬ್ಲೆಸ್ ಮಾಡ್ತಾ ಇದ್ದೇನೆ. ಈ ತಿಂಗಳಿನಲ್ಲಿ ಕರ್ತನು ಒಳ್ಳೆಯ ಆರೋಗ್ಯವನ್ನು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. ಕರ್ತನಾದ ದೇವರು ಈ ತಿಂಗಳಿನಲ್ಲಿ ನೀವು ತೆಗೆದುಕೊಳ್ಳುವಂಥ ಮಾತ್ರೆಗಳ ಪ್ರಮಾಣದಲ್ಲಿ ಬಹಳವಾದಂಥ ಕಡಿಮೆ ಮಾತ್ರೆ ಪ್ರಮಾಣವನ್ನು ಸೇವಿಸುವ ಹಾಗೆ ಕರ್ತ ನಿಮಗೆ ಕೃಪೆಯಿಂದ ಕೊಡಲಿ ಎಂಬುದಾಗಿ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ದೇವರ ವಾಕ್ಯ ಹೇಳ್ತೇನೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ನೀವು ಯಾವಾಗ ನಂಬಿಕೆಯೊಡನೆ ನೀವು ಹೆಜ್ಜೆಯನ್ನು ಹಾಕ್ತೀರೋ ಆಗೇನಾಗುತ್ತೆ ಅಂತಂದರೆ ದೇವರು ಏನು ಮಾಡ್ತಾರೆ ಅಂತಂದರೆ ನೀವು ತೆಗೆದುಕೊಳ್ಳುವಂಥ ಮಾತ್ರೆಗಳಿಂದ ಕರ್ತ ನಿಮಗೆ ಬಿಡುಗಡೆಯನ್ನು ಕೊಡುವಾತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಏನಂತಂದರೆ ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿ ಮಾತಿನಿಂದಲೂ ಅವನು ಬದುಕುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ಬದುಕುತ್ತಿರುವುದು ದೇವರ ಮಾತಿನ ಮುಖಾಂತರವಾಗಿ. ಆಮೇಲೆ ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂಥ ಶತಾಧಿಪತಿ ಏನು ಹೇಳ್ತಾನೆ ಅಂತಂದರೆ ಅವನು ಹೇಳ್ತಾನೆ, ಸ್ವಾಮಿ ನೀನು ಒಂದು ಮಾತು ಹೇಳಿ ಸಾಕು, ನನ್ನ ಆಳಿಗೆ ಏನಾಗುತ್ತೆ, ಗುಣವಾಗುತ್ತೆ. ಯಾಕಂದರೆ ಆತನ ಒಂದೇ ಒಂದು ಮಾತಿನಲ್ಲಿ ಏನಿದೆ ಅಂತಂದರೆ ಶಕ್ತಿ. ಆಮೇಲೆ ಆತನ ಮಾತಿಗಾಗಿ ನಾವು ಇವತ್ತು ಬಂದಿದ್ದೇವೆ. ಇವತ್ತು ಏನಂತಂದರೆ ವಾಗ್ದಾನದ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಕರ್ತನು ಮಾತಿನಲ್ಲಿ ಆತನ ಏನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನಾವು ಆಡಿದ್ವಲ್ಲ, ಆತನ ಮಾತಿನಲ್ಲಿ ಏನಾಗಿದ್ದಾನಂತೆ, ಶಕ್ತನಾಗಿದ್ದಾನೆ. ನಿನ್ನೆ ಇವತ್ತು ನಾಳೆ ಯಾವತ್ತಿಗೂ ಆತನ ಏನಾಗಿದ್ದಾನೆ ಅಂತಂದರೆ ಮಾತು ಕೊಟ್ಟದನ್ನು ನಿನ್ನೆನೂ ನೆರವೇರಿಸಿದ್ದಾನೆ, ಇವತ್ತು ನೆರವೇರಿಸ್ತಾನೆ, ನಾಳೆಯೂ ಅದು ನೆರವೇರಿಸುವಂತಾಗಿದೆ. ಆಮೇಲೆ ನಿಮ್ಮ ಲೈಫಲ್ಲಿ ಅದನ್ನು ಏನು ಮಾತನಾಡಿದನೋ ಅದನ್ನು ನೆರವೇರಿಸಲಿಕ್ಕೆ ಆತನ ಶಕ್ತನಾದ ದೇವರಾಗಿದೆ. ಹಲ್ಲೆಲೂಯಾ. ಮೇ ತಿಂಗಳಿನಲ್ಲಿಯೂ ಆತನು ಬದಲಾವಣೆ ಆಗೋದಿಲ್ಲ, ಏಪ್ರಿಲ್ ತಿಂಗಳಿನಲ್ಲಿಯೂ ಆತನು ಬದಲಾವಣೆ ಆಗೋದಿಲ್ಲ, ಜೂನ್ ಬಂದ್ರೂ ಆತನು ಬದಲಾವಣೆ ಆಗೋದಿಲ್ಲ. ಆತನು ಇದ್ದ ಹಾಗೆ ಇರುವಂಥ ದೇವರಾಗಿದ್ದಾನೆ. ಆಮೇಲೆ ಅದು ಯಾರ ಲೈಫಲ್ಲಿ ಅಂತ ಹೇಳುವಾಗ ನೀತಿವಂತನ ಲೈಫಲ್ಲಿ ಹಾಗೆ ಆತನು ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರ ಆತನು ಒಳ್ಳೆಯವನಾಗಿದ್ದಾನೆ. ಕಳೆದ ತಿಂಗಳಿನಲ್ಲಿ ನಾವು ವಾಗ್ದಾನವನ್ನು ನೋಡಿದ್ದೇವೆ. ವಾಗ್ದಾನ ಏನಂದರೆ ಜನಾಂಗಗಳ ಐಶ್ವರ್ಯವನ್ನು ಕರ್ತನೆ ಏನು ಮಾಡ್ತೇನೆ, ನಮಗೆ ಕೊಡುತ್ತೇನೆ ಎಂಬುದಾಗಿ ಸತತವಾಗಿ ನೀವು ಪ್ರಾರ್ಥಿಸ್ತಾ ಇರ್ರಿ. ಪ್ರಾರ್ಥನೆ ಮಾಡುವಾಗ ನಮ್ಮ ಕರ್ತನಾದ ದೇವರು ಆ ವಾಗ್ದಾನಗಳನ್ನು ಏನು ಮಾಡ್ತಾನೆ ಅಂದರೆ ನಮಗೆ ಕೊಡುವಾತನಾಗಿದ್ದಾನೆ. ಆಮೇಲೆ ಅಬ್ರಾಮನಿಗೆ ಕರ್ತನ ವಾಗ್ದಾನ ಮಾಡ್ತಾನೆ. ಏನು ವಾಗ್ದಾನ ಮಾಡ್ತಾನೆ? ನಾನು ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ. ಹಾಗಾದರೆ ಈ ಸಂತತಿ ಯಾರು ಎಂಬುದಾಗಿ ನೋಡುವಾಗ ಈ ಸಂತತಿ ನಾವೇ ಆಗಿದ್ದೇವೆ ಅಲ್ವಾ. ನಾವು ಹೇಗೆ ಆತನ ಸಂತತಿ ಆಗಿದ್ದೇವೆ ಎಂಬುದಾಗಿ ನೋಡುವಾಗ ನೋಡ್ರಿ, ಅಬ್ರಾಮನಿಗೆ ಹೇಳ್ತಾರೆ, ನಾನು ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತೇನೆ. ಅಲ್ಲಿ ಮಾತು ಏನಂತಂದರೆ ಆಶೀರ್ವದಿಸ್ತೇನೆ, ಅವರನ್ನು ನಾನು ಕೈ ಬಿಡೋದೇ ಇಲ್ಲ, ನಿನ್ನ ಸಂತತಿಯನ್ನು ನಾನು ಕೈ ಹಿಡಿತೇನೆ ಎಂಬುದಾಗಿ ಕರ್ತನ ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆ ಸಂತತಿ ಯಾರು ಎಂಬುದಾಗಿ ನೋಡುವಾಗ ಕ್ರಿಸ್ತನಿಂದ ಪುನಃ ಹುಟ್ಟಿದವರಾದಂಥ ನಾವೆಲ್ಲರೂ ಏನಾಗಿದ್ದೇವೆ, ಅಬ್ರಾಮನ ಸಂತತಿಗಳಾಗಿದ್ದೇವೆ. ಆಮೇಲೆ ನಾವು ಯಾರು? ಅಬ್ರಾಮನ ಸಂತತಿಯಾಗಿದ್ದೇವೆ. ಅಬ್ರಾಮನ ಆಶೀರ್ವಾದಕ್ಕೆ ನಾವೇನಾಗಿದ್ದೇವೆ, ಪಾಲುಗಾರರಾಗಿದ್ದೇವೆ. ಅಬ್ರಾಮನಿಗೆ ವಾಗ್ದಾನವನ್ನು ಕರ್ತನು ಕೊಟ್ಟ ಮೇಲೆ ಮಲಾಕಿಯ ಗ್ರಂಥದಲ್ಲಿ, ಮಲಾಕಿಯ ನಂತರ ಏನಾಗುತ್ತೆ ಅಂತಂದರೆ
ಬರೆದ ಸುವಾರ್ತೆಗೂ ಮಲಾಕಿಯಗೂ 400 ವರ್ಷಗಳ ಏನಾಗಿದೆ ಅಂತರ ಇದೆ. ಓಕೆನಾ? 400 ವರ್ಷಗಳ ಅಂತರದಲ್ಲಿ ಅದೊಂದು ಕತ್ತಲೆ ಯುಗ. 400 ವರ್ಷ ಏನಾಗಿತ್ತು ಅಂದರೆ ಮೌನ ಯುಗ ಅಂತ ಹೇಳ್ತಾರೆ, ಕತ್ತಲೆ ಯುಗ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ದೇವರು ಮಾತಾಡಲಿಲ್ಲ. ಅಂಥ ಒಂದು 400 ವರ್ಷದಲ್ಲಿ ಏನಾಯಿತು ಅಂತಂದರೆ ಅಲ್ಲಿ ದೇವರು ಮೌನವಾಗಿದ್ದಾನೆ. ಆ 400 ವರ್ಷ ನಂತರ ಏನಾಗುತ್ತೆ ಅಂತಂದರೆ ಯೇಸು ಕ್ರಿಸ್ತನ ಏನಾಗ್ತಾನೆ, ಆತನ ಈ ಲೋಕಕ್ಕೆ ಏನಾಗ್ತಾನೆ, ಮನುಷ್ಯ ಅವತಾರವಾಗಿ ಬಂದು ಆತನ ಈ ಲೋಕದಲ್ಲಿ ವಾಸ ಮಾಡ್ತಾನೆ. ಯಾವಾಗ? 400 ವರ್ಷಗಳ ನಂತರ. ಈ 400 ವರ್ಷಗಳಲ್ಲಿ ಆ ದೇವರು ಅಬ್ರಾಮನಿಗೆ ಕೊಟ್ಟಂಥ ವಾಗ್ದಾನ ಏನಾಗಲಿಲ್ಲ ಅಂತಂದರೆ ಅದನ್ನು ರದ್ದುಪಡಿಸಲಿಲ್ಲ. ಆಮೇಲೆ ಹಲ್ಲೆಲೂಯಾ, ಅದನ್ನು ಕ್ಯಾನ್ಸಲ್ ಮಾಡಲಿಲ್ಲ. 400 ವರ್ಷಗಳು ಅಂತಂದರೆ ಒಬ್ಬ ಮನುಷ್ಯ ಒಂದು ಮಾತು ಕೊಟ್ಟರೆ 1 ವರ್ಷ 2 ವರ್ಷ ಆದರೆ ಅವ್ನು ಮರ್ತೋಗ್ಬೋದು ಅಲ್ವಾ? 1 ವರ್ಷ ಏನು, ರಾತ್ರಿ ಇಲ್ಲದೆ ಕೆಲವ್ರಿಗೆ ನೆನಪಿರಲ್ಲ. ರಾತ್ರಿ ಮಾತು ಕೊಟ್ಟಿರೋದೇ ಬೆಳಗ್ಗೆ ನೆನಪಿರಲ್ಲ. ಆದರೆ 400 ವರ್ಷ ಆದ್ರೂ ದೇವರು ಅಬ್ರಾಮನಿಗೆ ಹೇಳಿದ, ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತಾನೆ. ಈ 400 ವರ್ಷದಲ್ಲಿ ಆತನ ವಾಗ್ದಾನವನ್ನು ಏನು ಮಾಡಲಿಲ್ಲ ಅಂತಂದರೆ ಮರೆತು ಹೋಗಲಿಲ್ಲ. ಆಮೇಲೆ ಆ ವಾಗ್ದಾನವನ್ನು ಏನು ಮಾಡಲಿಲ್ಲ ಅಂತ ಕ್ಯಾನ್ಸಲ್ಲು ಮಾಡಲಿಲ್ಲ. 400 ವರ್ಷ ಆಗಿಬಿಟ್ಟು, ಹಳೇದಾಗಿತ್ತು ವಾಗ್ದಾನ ಅಲ್ಲ, ನಾನು ಕೊಟ್ಟಿದ್ದು ತುಂಬ ದಿನ ಆಗ್ಬಿಟ್ಟು, ಈಗ ಯಾಕೆ ಅದನ್ನು ಅಂತೆಲ್ಲ ಹೇಳಿಲ್ಲ. ಅದನ್ನು ರದ್ದುಪಡಿಸ್ದಲೇ ಅದಕ್ಕೆ ಆತನ ಏನು ಮಾಡ್ದ, ಕ್ರಿಸ್ತನ ಮೂಲಕವಾಗಿ ಸಹಿ ಹಾಕಿ ನನಗೆ ನಿಮಗೆ ಕೊಟ್ಟಿದ್ದ. ಆಮೇಲೆ ಇವತ್ತು ಅಬ್ರಾಮನ ಸಂತತಿಯಾಗಿ ಇವತ್ತು ನಾವು ಕುಳಿತುಕೊಂಡಿದ್ದೇವೆ. ಅಬ್ರಾಮನ ಆಶೀರ್ವಾದಕ್ಕೆ ನಾವು ಪಾಲುಗಾರರಾಗಿದ್ದೇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ, ದೇವರು ಒಮ್ಮೆ ನಮಗೆ ವಾಗ್ದಾನವನ್ನು ಕೊಟ್ಟರೆ, ದೇವರು ಒಂದು ಸಾರಿ ನಮಗೆ ಮಾತು ಕೊಟ್ಟರೆ ಅದನ್ನು ಆತನು ತಡ ಮಾಡಿದರೂ ಅದನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಆತ ನೆರವೇರಿಸ್ತಾನೆ. ತಡ ಮಾಡಿದ್ರು ಏನು ಮಾಡ್ತಾನೆ, ಅದನ್ನು ನೆರವೇರಿಸ್ತಾನೆ. ಮಾತು ಕೊಟ್ಟ ಮೇಲೆ ನಾನು ನೆರವೇರಿಸ್ದಲೇ ಇರ್ತೇನೆ ಎಂಬುದಾಗಿ. ಹಾಗಾದ್ರೆ ಆತನು ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದಾನೆ, ಇಲ್ಲ ನೀವು ಸತ್ಯವೇದ ಓದುವಾಗ ಏನೆಲ್ಲ ಆತನ ಮಾತು ಕೊಟ್ಟಿದ್ದಾನೋ ಅದೆಲ್ಲವನ್ನು ಆತ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಇವತ್ತು ನಾವು ವಾಗ್ದಾನದ ಆರಾಧನೆಗಾಗಿ ನಾವು ಕೂಡಿ ಬಂದಿದ್ದೇವೆ. ವಾಗ್ದಾನ ಅನ್ನುವಂಥದ್ದು ಏನಂತಂದರೆ ನಮಗೆ ದೇವರಿಟ್ಟಂಥ ಒಂದು ಬಹುಮಾನ, ದೇವರಿಟ್ಟಂಥ ಒಂದು ಬಹುಮಾನ. ಆ ಬಹುಮಾನವನ್ನು ನಾವೇನು ಮಾಡ್ತಿದ್ದೀವಿ, ಇವತ್ತು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಬಹುಮಾನವನ್ನು ಏನು ಮಾಡ್ತೀವಿ ಅಷ್ಟೇ, ನಾವು ಅದನ್ನು ತೆಗೆದುಕೊಂಡು ಹೋಗ್ತೇವೆ. ತೆಗೆದುಕೊಂಡು ಹೋಗ್ಮೇಲೆ ಏನು ಮಾಡ್ತೇವೆ, ಬಹುಮಾನವನ್ನು ಹಾಗೆ ಇಟ್ಬಿಡ್ತೀವ. ಯಾರಾದರೂ ಗಿಫ್ಟ್ ಕೊಟ್ಟರೆ ಏನು ಮಾಡ್ತೀವಿ ನಾವು, ಏನು ಮಾಡ್ತೇವೆ, ಆ ಬಹುಮಾನನ ಏನು ಮಾಡ್ತೇವೆ, ಓಪನ್ ಮಾಡಿ ನೋಡ್ತೇವೆ ಅಲ್ವಾ? ಅದೇ ಪ್ರಕಾರವಾಗಿ ಪ್ರತಿದಿನ ಏನು ಮಾಡಬೇಕು ಅಂದರೆ ದೇವರು ಕೊಟ್ಟಂಥ ವಾಗ್ದಾನವನ್ನು ನೀವು ಓಪನ್ ಮಾಡಿ ನೋಡುವಂಥದ್ದಾಗಿರಲಿ. ಆಮೇಲೆ ದೇವರು ಕೊಟ್ಟಂಥ ಗಿಫ್ಟನ್ನು, ಇವತ್ತು ಆಶ್ಚರ್ಯಕರವಾದಂಥ ಒಂದು ಗಿಫ್ಟ್ ಏನು ಕೊಡ್ತಾರೋ ಅದನ್ನು ಏನು ಮಾಡಬೇಕು, ನಿಮ್ಮ ಸತ್ಯ ವೇದದಲ್ಲೇ ಅದು ಇರುವಂಥದ್ದು. ಅದನ್ನು ಆ ಗಿಫ್ಟ್ ಬಾಕ್ಸನ್ನು ಓಪನ್ ಮಾಡಿ ಏನು ಮಾಡಬೇಕು, ಪ್ರತಿದಿನ ನೋಡುವಂಥವರಾಗಿರ್ಬೇಕು. ಅದರಲ್ಲಿ ಇರುವಂಥ ಆನಂದವನ್ನು ಏನು ಮಾಡಬೇಕು, ಅನುಭವಿಸುವಂಥವರಾಗಿ ಇರಬೇಕು. ಯಾಕಂತಂದರೆ ವಾಗ್ದಾನ ಖಂಡಿತವಾಗ್ಲೂ ಕರ್ತನು ಒಂದು ಬಹುಮಾನವಾಗಿ ಕೊಡೋದು ಮಾತ್ರ ಅಲ್ಲ, ಆ ವಾಗ್ದಾನ ನೆರವೇರಿಸಲಿಕ್ಕೆ ಆತನ ಏನು ಮಾಡಿದ್ದಾನೆ ಅಂತಂದರೆ ಅದನ್ನು ಜ್ಞಾಪಕದಲ್ಲಿ ಆತನು ಇಟ್ಟುಕೊಂಡಿದ್ದಾನೆ. ಪ್ರತಿ ವಾಗ್ದಾನವನ್ನು ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಾಗ್ದಾನಗಳಿದೆ. ಆ ವಾಗ್ದಾನಗಳೆಲ್ಲ 400 ವರ್ಷಗಳ ಸೈಲೆಂಟ್ ಪೀರಿಯಡಲ್ಲಿ ಆತನ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲ ಜ್ಞಾಪಕದಲ್ಲಿ ಇಟ್ಟುಕೊಂಡಿದ್ದಾನೆ. ಇವತ್ತು ಏನು ನೀನು ಸತ್ಯವೇದದಲ್ಲಿ ಓದಿದೆಯೋ ಅವೆಲ್ಲವನ್ನ ಜ್ಞಾಪಕದಲ್ಲಿಟ್ಟು ಎಲ್ಲವನ್ನ ಕ್ರಿಸ್ತನ ಮೂಲಕವಾಗಿ ಆಮೇನ್ ಹೌದು ಎಂಬುದಾಗಿ ಆತನ ಬರೆಸಿಟ್ಟಿಲ್ಲ. ಆಮೇನ್ ಇವತ್ತು ಆಮೇನ್ ಹೌದು ಎಂಬುದಾಗಿ ಕರ್ತನು ನೀನು ಏನು ವಾಗ್ದಾನನು ಹೇಳ್ತೀಯೋ ಅವಾಗ ಕರ್ತನ ಅದನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಾವು ತೆಗೆದುಕೊಳ್ಳೋಣ ವಾಗ್ದಾನವನ್ನು. ಮೇ ತಿಂಗಳನ್ನ ದಿನಕ್ಕಾಗಿ ನಾವು ಕರ್ತನು ಕೊಟ್ಟಂಥ ವಾಗ್ದಾನ ಕೀರ್ತನೆ 34 10ನೇ ವಚನ ಓದ್ಕೊಳ್ಳೋಣ. ಅದರಲ್ಲಿ ವಾಕ್ಯ ಈ ರೀತಿ ಹೇಳ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ. ಕರ್ತನು ಈ ತಿಂಗಳಿನಲ್ಲಿ ಈ ವಾಗ್ದಾನದೊಟ್ಟಿಗೆ ನಿಮ್ಮನ್ನು ಆತನ ಆಶೀರ್ವಾದ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆನೇ ಇಲ್ಲ. ಆಮೇಲೆ ನೀವು ಯಾವುದಕ್ಕೂ ಏನಾಗೋದಿಲ್ಲ ಅಂದರೆ ಕೊರತೆ ಪಡುವುದೇ ಇಲ್ಲ. ಯಾಕೆಂತಂದರೆ ಕ್ರಿಸ್ತನಲ್ಲಿ ಇರುವವರಿಗೆ ಪರಿಪೂರ್ಣವಾದಂಥ ಸಕ್ಸಸ್ಸನ್ನು, ಜಯವನ್ನೇ ಕರ್ತನ ಇಟ್ಟಿದ್ದಾನೆ ಹೊರತು ಸೋಲನ್ನು ಇಟ್ಟಿಲ್ಲ, ಕೊರತೆಯನ್ನು ಇಟ್ಟಿಲ್ಲ. ಯಾಕೆಂದರೆ ನಮ್ಮ ಯೇಸು ಯಾರಾಗಿದ್ದಾನೆ ಅಂತಂದರೆ ಆತನು ಸಮೃದ್ಧಿ ಉಳ್ಳಂಥ ದೇವರಾಗಿದ್ದಾನೆ. ಆಮೇಲೆ ಇಲ್ಲಿ ವಾಕ್ಯ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು. ಒಂದು ವೇಳೆ ಅಡವಿ ಜಂತುಗಳು ಹಸುವಿನಿಂದ ಬಳಲಬಹುದು,
ಹಾಗಾದರೆ ಯಾರು ಅಂತ ನೋಡುವಾಗ ಅನ್ಯರನ್ನ ಕುರಿತಾಗೆ ಇದು ಮಾತನಾಡುದು. ಲೋಕದಲ್ಲಿ ಇರುವಂಥ ಮಕ್ಕಳು ಒಂದು ವೇಳೆ ಅವರು ಹಸಿದವರಾಗಿ ಮಲಗಬಹುದು, ಆದರೆ ನನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಮಾತ್ರ ಯಾವ ಮೇಲಿಗೂ ನಾನು ಕಡಿಮೆ ಮಾಡೋದೇ ಇಲ್ಲ. ಹಾಗಾದರೆ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಕೊರತೆನೇ ಇರೋದಿಲ್ಲ, ಅಂದರೆ ಇವತ್ತಿನ ಕೊರತೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಅಂದರೆ ಯಾವ ಕೊರತೆಯೂ ಇರೋದಿಲ್ಲ, ಯಾವ ಕೊರತೆಯೂ ಇರೋದಿಲ್ಲ. ಯಾವ